ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಮಾಡಿದ್ದೆ. ಹಾಲ್ ಪ್ಯಾಕ್ಗೆ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕನೆಕ್ಟ್ ಮಾಡೋದನ್ನು ಹೇಳಿಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹಾಲ್ ಪ್ಯಾಕಲ್ಲಿ ಲೈಕ್ ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್, ಸೊ ಪ್ರಾಡಕ್ಟನ್ನು ತಗೊಂಡು ಹೇಗೆ ಈ ಹಾಲ್ ಪ್ಯಾಕಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಬೇಕಾಗತ್ತೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನಮ್ಮ ರೀಲ್ಸ್ಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಅವರಿಗೆ ಯಾವ ರೀತಿಯಾಗಿ DM ಹೋಗುತ್ತೆ, ಸೊ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಹಾಲ್ ಪ್ಯಾಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಕಲೆಕ್ಷನ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಕ್ರಿಯೇಟ್ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ಮೇಲೆ ಕ್ರಿಯೇಟ್ ಕಲೆಕ್ಷನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲೆಕ್ಷನ್ ನೇಮ್ ಯಾವುದಾದ್ರೂ ನೀವು ಇಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕುರ್ತಾ ಸೆಟ್ ತೋರಿಸ್ತಾ ಇರೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಸೊ ಅದಕ್ಕೆ ನಾನು ಕುರ್ತಾ ಸೆಟ್ ಅಂತ ಇಟ್ಕೊಂಡಿದ್ದೀನಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ರೀಲ್ ಮಾಡ್ತೀರಾ ಆ ಒಂದು ಬೇಸಿಸ್ ಮೇಲೆ ನೇಮ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ. ಸೊ ಇವಾಗ ನಾವು ಆ ಪ್ರಾಡಕ್ಟ್ ಲಿಂಕ್ ಅಟ್ಯಾಚ್ ಮಾಡಬೇಕು ಅಲ್ವಾ. ಫಾರ್ ಎಕ್ಸಾಂಪಲ್ ನಾನು ಮೀಶೋದಿಂದ ಒಂದು ಬಟ್ಟೆನ ಆರ್ಡರ್ ಮಾಡಿದ್ದೆ. ಸೊ ಮೈ ಆರ್ಡರ್ಸಲ್ಲಿ ನನಗೆ ಸಿಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಡ್ರೆಸ್ ಬಗ್ಗೆ ನಾನು ಹೇಳಿದ್ದೆ. ಸೊ ಇಲ್ಲಿ ಶೇರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಕಾಪಿ ಟು ಕ್ಲಿಪ್ ಬೋರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಂಕ್ ಕಾಪಿ ಆಗಿರುತ್ತೆ. ಸೊ ಈ ಲಿಂಕ್ನ ನಾವಿವಾಗ ಹಾಲ್ ಪ್ಯಾಕಲ್ಲಿ ಹೋಗಿಬಿಟ್ಟು ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಅಲ್ಲಿ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿದಾಗ ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಲಿಂಕ್ ಅಟ್ಯಾಚ್ ಆಗೋಗುತ್ತೆ. ಓಕೆ, ಸೊ ಇದೇ ಥರ ನೀವು ರೀಲ್ಸಲ್ಲಿ ಎಷ್ಟು ಡ್ರೆಸ್ಸಸ್ನ ತೋರಿಸಿದ್ದೀರಾ, ಯಾವ ಡ್ರೆಸ್ಸಸ್ ತೋರಿಸಿದ್ದೀರಾ ಅದ್ರ ಮೇಲೆ ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಡ್ರೆಸ್ ಮಾತ್ರ ಇಲ್ಲಿ ಅಟ್ಯಾಚ್ ಆಗುತ್ತೆ. ಬಟ್ ನಾನು ರೀಲ್ಸಲ್ಲಿ 3 ಡ್ರೆಸ್ನ ತೋರಿಸಿದ್ದೆ. ಸೊ ಸೆಕೆಂಡ್ ಡ್ರೆಸ್ ಕೂಡ ಅಟ್ಯಾಚ್ ಮಾಡಬೇಕು ಅಂತಂದರೆ ಸೇಮ್ ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿಕೊಂಡು ಯಾವುದು ನೆಕ್ಸ್ಟ್ ಡ್ರೆಸ್ ನಾನು ತೋರಿಸಿದ್ದೀನಿ ಅಲ್ವಾ, ಸೊ ಆ ಒಂದು ಡ್ರೆಸ್ನ ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ಶೇರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಟು ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಪ್ಯಾಕಲ್ಲಿ ಹೋಗಿಬಿಟ್ಟು ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಿ. ಸೊ ಈ ಡ್ರೆಸ್ ಕೂಡ ಲಿಂಕ್ ಆಗುತ್ತೆ. ಸೊ ಇದೇ ಥರ ನೀವು ಲಿಂಕ್ನ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ಲಿಂಕ್ ಮಾಡಿದಾಗ ಈ ಡ್ರೆಸ್ ಕೆಳಗಡೆನೆ ಕಮಿಷನ್ ರೇಟ್ ಕೂಡ ನಿಮಗೆ ಸಿಗುವಂಥದ್ದು ಅಂದರೆ ಕಾಣಿಸುತ್ತೆ. 1 ಡ್ರೆಸ್ ಸೋಲ್ಡ್ ಔಟ್ ಆಯಿತು ಅಂತಂದರೆ 43 ರೂಪೀಸ್ ಸಿಗುತ್ತೆ ನನಗೆ. ಸೊ ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮೇಲೆ ಡಿಫ್ರೆಂಟ್ ಪ್ರೈಸ್ ವೇರಿ ಆಗುತ್ತೆ. ಓಕೆ, ಸೊ ಇವಾಗ ಎಲ್ಲನೂ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ಯಾಗ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನಾನು ಬಟ್ಟೆ ತೋರಿಸ್ತಾ ಇರೋದ್ರಿಂದ ಕೆಳಗಡೆ ಒಂದಿಷ್ಟು ಟ್ಯಾಗ್ಸ್ನ ಮೆನ್ಷನ್ ಮಾಡಿದ್ದಾರೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಟನ್, ವೆಸ್ಟರ್ನ್ ವೇರ್, ಕ್ಲಾತ್ಸ್ ಅಂತ ಒಂದಿಷ್ಟು ಇದೆ. ಸೊ ಆ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಟ್ಯಾಗ್ಸ್ನ ಅಟ್ಯಾಚ್ ಆಗುತ್ತೆ. ನೀವು ಯಾವ ಪ್ರಾಡಕ್ಟ್ ಅಟ್ಯಾಚ್ ಮಾಡ್ತೀರಾ ಆ ಒಂದು ಟ್ಯಾಗ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಟ್ಯಾಗ್ಸ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಇವಾಗ ನಮ್ಮ ಅಕೌಂಟ್ ಕನೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ನಾನಿವಾಗ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತಾ ಇರೋದು. ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಕೂಡ ಸೇಮ್ ಥಿಂಗ್ ನೀವು ಮಾಡ್ಬೋದು. ಇವಾಗ ನಾವು ಇನ್ಸ್ಟಾಗ್ರಾಮ್ ಕಲೆಕ್ಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಥ್ರೂ ಅರ್ನಿಂಗ್ ಮಾಡ್ತಾ ಇರೋದು. ಓಕೆ, ಸೇಮ್ ಪ್ರೊಸೀಜರ್ ನೀವು ಯೂಟ್ಯೂಬ್, ಫೇಸ್ಬುಕ್ಕಲ್ಲೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಿಂಕ್ ಮಾಡಬೇಕಾದ್ರೆ. ಓಕೆ, ಇವಾಗ ನಾನು ಇನ್ಸ್ಟಾಗ್ರಾಮ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕನ್ಫಿಗ್ಯೂರ್ ಇನ್ಸ್ಟಾಗ್ರಾಮ್ ಅಂತ ಇದೆ ಫಸ್ಟ್ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಥರ ಬರುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ ಏನಾದರೂ ಮರ್ತಿದ್ರೆ ಅಲ್ಲೇ ಫಾರ್ಗಟನ್ ಪಾಸ್ವರ್ಡ್ ಅಂತ ಸಿಗುತ್ತೆ. ಫಾರ್ಗೆಟನ್ ಯುವರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ನೀವು ಮತ್ತೆ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೋದು. ಸೊ ಎಂಟರ್ ಮಾಡಿದ್ದಾದಮೇಲೆ ಇಲ್ಲಿ ಬೇಕು ಅಂತಂದರೆ ನೀವು ಇನ್ಫಾರ್ಮೇಷನ್ ಸೇವ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾಟ್ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಕಂಪಲ್ಸರಿ ಅಲಾವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇವಾಗ ಹಾಲ್ ಪ್ಯಾಕ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಕಾನ್ಫಿಗ್ಯೂರ್ ಅಂತ ಇದೆ ಅಲ್ವಾ, ಸೊ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಂತ ಇದೆ, ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದಿಷ್ಟು ಕೀವರ್ಡ್ಸ್ನ ಅಟ್ಯಾಚ್ ಮಾಡಲಿಕ್ಕೆ
ಎಲ್ಲನೂ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ನಿಮಗೆ ಬೇರೆ ಏನೂ ಬೇಕಾಗಲ್ಲ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೀವರ್ಡ್ಸ್ ಆ್ಯಡ್ ಆಗಿರುತ್ತೆ. ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಕೀವರ್ಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಮಾಡೋ ಏನು ಅವಶ್ಯಕತೆ ಇಲ್ಲ. ನಾರ್ಮಲಿ ಎಲ್ಲರೂ ಲಿಂಕ್ ಅಂತಲೇ ಕಾಮೆಂಟ್ ಮಾಡ್ತಾರೆ, ಅದು ಆಟೋಮೆಟಿಕ್ ಇಲ್ಲಿ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಲಿಂಕ್ ಅಂತ ಕಾಮೆಂಟ್ ಮಾಡಿದರೆ ಅವರಿಗೆ ನಮ್ಮ ಕಡೆಯಿಂದ ಏನು ರಿಪ್ಲೈ ಹೋಗಬೇಕು ಅಂತ ಕೂಡ ಇಲ್ಲಿ ಒಂದಿಷ್ಟು ಬೈ ಡಿಫಾಲ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಸೆಲೆಕ್ಟ್ ಆಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಬೇರೆ ಏನಾದರೂ ರಿಪ್ಲೈ ಕೊಡಬೇಕು ಅಂತಂದರೆ ಅದು ಕೂಡ ಎಂಟರ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಬಟ್ ಇದೇ ಓಕೆ 10 ಟ್ಯಾಗ್ಸ್ನ ಕೊಟ್ಟಿದ್ದಾರೆ. ಓಕೆ ಅಂತ ಹೇಳಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಕಾನ್ಫಿಗರೇಷನ್ ಮುಗೀತು, ಅಂದರೆ ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ ಕಾನ್ಫಿಗರ್ ಅಷ್ಟೇ ಇತ್ತು, ಇವಾಗ ಇನ್ಸ್ಟಾಗ್ರಾಮ್ ಕಾನ್ಫಿಗರ್ ಡೀಟೇಲ್ಸ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇವಾಗ ಕನೆಕ್ಟ್ ಆಗಿದೆ. ಇವಾಗ ಅರ್ನಿಂಗ್ನ ಶುರು ಮಾಡ್ಬೋದು. ಸೊ ಇಲ್ಲಿ ಇವಾಗ ಅರ್ನಿಂಗ್ ಹೇಗೆ ಮಾಡ್ಬೋದು ಅಂತಂದರೆ, ಮೊದಲು ನಿಮ್ಮ ಹಾಲ್ ಪ್ಯಾಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಅರ್ನಿಂಗ್ ಎಲ್ಲನೂ ಕಾಣಿಸ್ತಾ ಇರಲಿಲ್ಲ. ಇವಾಗ ನೀವು ಇನ್ಸ್ಟಾಗ್ರಾಮ್ ಎಲ್ಲ ನಾನು ಇದು ಹೇಳ್ದೆ ಅಲ್ವಾ, ಅದೆಲ್ಲ ಮಾಡಿದ್ದಾದಮೇಲೆ ಇಲ್ಲಿ ನಿಮಗೆ ಎಲ್ಲನೂ ಡೀಟೇಲ್ಸ್ ನೋಡಲಿಕ್ಕೆ ಸಿಗುತ್ತೆ. ಅರ್ನಿಂಗ್ ಆಗಿರ್ಬೋದು, ಟ್ರಾನ್ಸಾಕ್ಷನ್, ಕ್ಲಿಕ್, ಸೇಲ್ ಅಮೌಂಟ್, ಸೊ ಎಲ್ಲ ಸಿಗುತ್ತೆ. ಸೊ ಇವಾಗ ಬನ್ನಿ ಇನ್ಸ್ಟಾಗ್ರಾಮ್ ರೀಲ್ಗೆ ಯಾವ ರೀತಿಯಾಗಿ ಡೈರೆಕ್ಟ್ DM ಹೋಗಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಪ್ಲಸ್ ಸಿಂಬಾಲ್ ಇದೆ ಅಲ್ವಾ, ಕ್ರಿಯೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಏನು ಎಂಟರ್ ಮಾಡಬೇಕು, ಯಾವ ಪ್ರಾಡಕ್ಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫ್ಲವರ್ ಕ್ಲಿಪ್ಸ್ ಅಂತ ಹಾಕ್ತೀನಿ, ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ, ಫ್ಲವರ್ ಕ್ಲಿಪ್ಸ್ ಬಗ್ಗೆ ತೋರಿಸಿದ್ದೀನಿ. ಅದಕ್ಕೆ ನಾನಿಲ್ಲಿ ಫ್ಲವರ್ ಕ್ಲಿಪ್ ಅಂತ ಟೈಟಲ್ ನೇಮ್ ಹಾಕ್ಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಫ್ಲವರ್ ಕ್ಲಿಪ್ದು ನಾನು ಲಿಂಕ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಈ ಫ್ಲವರ್ ಕ್ಲಿಪ್ಸ್ಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ದೆ. ಸೊ ಇವಾಗ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಟು ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಇವಾಗ ಕಾಪಿ ಆಗುತ್ತೆ. ಹಾಲ್ ಪ್ಯಾಕ್ಗೆ ಹೋಗಿಬಿಟ್ಟು ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಲಾಂಗ್ ಪ್ರೆಸ್ ಮಾಡಿಕೊಂಡು ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಇಲ್ಲಿ ನಾಟ್ ರಿಕಮೆಂಡೆಡ್ ಅಂತ ಬರ್ತಾ ಇದೆ. ಒಂದು ನಿಮಿಷ ನೋಡ್ತೀನಿ. ಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಸೊ ಮೊದಲು ನಾಟ್ ರಿಕಮೆಂಡೆಡ್ ಏನಕ್ಕೆ ಬರ್ತಾಯಿತ್ತು ಅಂತಂದರೆ, ಇವಾಗ ನಾನು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಲ್ಲಿ ಕ್ಲಿಪ್ಸ್ ನೀವು ನೋಡ್ಬೋದು. ಸೊ ನಾನು ಮೊದಲು ಈ ಕ್ಲಿಪ್ನ ಅಟ್ಯಾಚ್ ಮಾಡಿದ್ದಕ್ಕೆ ಇಲ್ಲಿ ಕಮಿಷನ್ ಏನೂ ಇರಲಿಲ್ಲ ಈ ಒಂದು ಪ್ರಾಡಕ್ಟ್ಗೆ. ಅದಕ್ಕೆ ನಿಮಗೆ ಸ್ವಲ್ಪ ಕಮಿಷನ್ ಬರುತ್ತೆ, 1.5 ಪೈಸೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಹಾಲ್ ಪ್ಯಾಕ್ ಅವರು. ಅದೇ ನೀವು ಈ ಕ್ಲಿಪ್ ಅಟ್ಯಾಚ್ ಮಾಡಿ, ಇಲ್ಲಿ ಅಫಿಲಿಯೇಟ್ ಅಂತ ಏನು ಬರೆದಿದ್ದಿದೆ ನೋಡಿ, ಸೊ ಆ ಪ್ರಾಡಕ್ಟ್ಸ್ ನೀವು ಅಟ್ಯಾಚ್ ಮಾಡಿದ್ರಿ ಅಂತಂದರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹಾಲ್ ಪ್ಯಾಕ್ ಅವರು ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ. ಸೊ ಇವಾಗ ನಾನು ಈ ಅಫಿಲಿಯೇಟ್ ಅಂತ ಏನಿದೆ ಅಲ್ವಾ ಪ್ರಾಡಕ್ಟ್ಸ್, ಅದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಟು ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆಲ್ ಪ್ಯಾಕ್ಗೆ ಬರ್ತೀನಿ. ನಾನು ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು ನಾಟ್ ರಿಕಮೆಂಡ್ ಆ ಥರ ಏನೂ ಬರ್ತಾ ಇಲ್ಲ. ಸೊ ನನಗೆ ಕಮಿಷನ್ ರೇಟ್ ಕೂಡ ಇಲ್ಲಿ 6.75 ರುಪೀಸ್ ಸಿಗುತ್ತೆ ಒಂದು ಪ್ರಾಡಕ್ಟ್ ಸೆಲ್ ಆದರೆ. ಓಕೆ, ತುಂಬ ಚೆನ್ನಾಗಿದೆ, ದುಡ್ಡು ಅರ್ನಿಂಗ್ ಮಾಡ್ಬೋದು ಇಲ್ಲಿ. ಓಕೆನಾ. ಸೊ ಆ್ಯಂಡ್ ಮೇನ್ ಥಿಂಗ್, ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಪೋಸ್ಟ್ ಮಾಡಿರ್ತೀವಲ್ವ, ಸೊ ಅದರಲ್ಲಿ ನೀವು ಕಂಪಲ್ಸರಿ @ಮೀಶೋ ಆ್ಯಪ್ ಅಂತ ಟ್ಯಾಗ್ ಮಾಡಿರಲೇಬೇಕು. ಸೊ ಆ ಒಂದು ರೀಲ್ಗೆ ನೀವು ಟ್ಯಾಗ್ ಮಾಡಲಿಲ್ಲ ಅಂತಂದರೂ ಕೂಡ ಇಲ್ಲಿ ನೀವು ಹಾಲ್ ಪ್ಯಾಕಲ್ಲಿ ಏನು ಅಟ್ಯಾಚ್ ಮಾಡಿರ್ತೀರ ಲಿಂಕ್ಸ್ಗಳೆಲ್ಲ, ಅದರಿಂದ ನಿಮಗೆ ಅರ್ನಿಂಗ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಕಂಪಲ್ಸರಿ ರೀಲ್ ಅಪ್ಲೋಡ್ ಮಾಡಿದಾಗ @ಮೀಶೋ ಆ್ಯಪ್ ಅಂತ ಟ್ಯಾಗ್ ಮಾಡಬೇಕು. ಸೊ ದಟ್ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೂಡ ಇವಾಗ ಪ್ರಾಡಕ್ಟ್ ನಾನು ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಟ್ಯಾಗ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಕ್ಸೆಸರೀಸ್ ಅಂತ ಅಟ್ಯಾಚ್ ಮಾಡ್ತೀನಿ. ಓಕೆ. ಸೊ ಆಕ್ಸೆಸರೀಸ್ ಅಷ್ಟೇ. ಓಕೆ. ಸೊ ಅದ್ರ ತಕ್ಕಂಗೆ ನೀವು ಟ್ಯಾಗ್ಸ್ನ ಅಟ್ಯಾಚ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀವಿ. ಸೊ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಯಾವ ರೀಲ್ಗೆ ಅಟ್ಯಾಚ್ ಮಾಡಬೇಕು ಅಂತ ಇಲ್ಲಿ ಡೀಟೇಲ್ಸ್ ತೋರಿಸ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಫ್ಲವರ್ ಕ್ಲಿಪ್ಸ್
ತೋರಿಸಿದ್ದೆ ಅಲ್ವಾ ನಿಮಗೆ. ಸೊ ಆ ಒಂದು ರೀಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ವೇಟ್. ಸೊ ಇಲ್ಲಿ ನೀವು ನೋಡ್ಬೋದು ಯುವರ್ ಕಲೆಕ್ಷನ್ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬಂದಿದೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿ, ಅಷ್ಟೇ ಮುಗೀತು. ಸೊ ಇವಾಗ ಯಾರಾದರೂ ಆ ಒಂದು ಪ್ರಾಡಕ್ಟ್ ಮೇಲೆ ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಅವರಿಗೆ ಈ ಫ್ಲವರ್ ಕ್ಲಿಪ್ಸ್ದು ಲಿಂಕ್ ಹೋಗುತ್ತೆ. ಸೊ ಈ ಲಿಂಕ್ಸ್ ಮೂಲಕ ಅವರು ಕ್ಲಿಪ್ಸ್ನ ಬಾಯ್ ಮಾಡಿದರು ಅಂತಂದರೆ ನಿಮಗೆ ಕಮಿಷನ್ ಸಿಗುತ್ತೆ. ಒಬ್ಬರು ಬಾಯ್ ಮಾಡಿದರೆ ₹6 ಸಿಗುತ್ತೆ ಈ ಪ್ರಾಡಕ್ಟ್ಗೆ. ಸೊ ಎಷ್ಟು ಜನ ಬಾಯ್ ಮಾಡ್ತಾರೆ ಅಷ್ಟು ನಿಮಗೆ ದುಡ್ಡನ್ನು ಸಿಗುವಂಥದ್ದು, ಓಕೆನಾ. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಅಪ್ಲಿಕೇಶನ್. ನಾನು ವಿಶ್ ಲಿಂಕ್ ಕೂಡ ಹೇಳಿದ್ದೆ, ಬಟ್ ವಿಶ್ ಲಿಂಕಲ್ಲೂ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು, ಬಟ್ ಅದಕ್ಕೆ 1000 ಫಾಲೋವರ್ಸ್ ಬೇಕು. ಸೊ ಹಾಲ್ ಪ್ಯಾಕ್ಗೆ ಇಷ್ಟೇ ಫಾಲೋವರ್ಸ್ ಅಂತ ಏನಿಲ್ಲ, 0 ಫಾಲೋವರ್ಸ್ ಇದ್ದರೂ ಕೂಡ ಅರ್ನಿಂಗ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಐ ವಿಲ್ ಹೆಲ್ಪ್ ಯು. ಮತ್ತೆ ಸಿಗೋಣ ಪಾರ್ಟ್ 3ಅಲ್ಲಿ. ಬಾಯ್ ಬಾಯ್.